ಮಾಲೂರು ತಾಲೂಕಿನ ಎಂಸಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತ ಸಂಪಂಗಿ ರಾಮಯ್ಯ ಅವರ ಪುತ್ರ ಧನುಷ್ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟ ಹಿನ್ನೆಲೆಯಲ್ಲಿ ಮಗನ ಹುಟ್ಟುಹಬ್ಬ ಅಂಗವಾಗಿ 2ನೇ ವರ್ಷದ ಸವಿನೆನಪಿಗಾಗಿ ಸರ್ಕಾರಿ ಶಾಲೆಯ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೋಟ್ಬುಕ್ ವಿತರಿಸಿ ಎಸ್ಎಂ ರಾಜು ಮಾತನಾಡಿದರು. ಬಾಳಿ ಬದುಕಬೇಕಿದ್ದ ಮಗ ಶಾಲೆ ಮುಗಿಸಿ ಮನೆಗೆ ಬರುವ ಸಮಯದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟು 2 ವರ್ಷ ಕಳೆದಿದೆ. ಮಗ ಧನುಷ್ ಹುಟ್ಟುಹಬ್ಬ ಆಚರಣೆ ಮಾಡದೆ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಮಗನ ಹೆಸರಿನಲ್ಲಿ ಧನುಷ್ ಚಾರಿಟಬಲ್ ಟ್ರಸ್ಟ್ ಪ್ರಾರಂಭಿಸಿ ರಕ್ತದಾನ ಶಿಬಿರ, ನೋಟ್ ಪುಸ್ತಕ, ಅನ್ನದಾನ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಗ್ರಾಮದ ಶಾಲೆ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವನ್ನು ಸಂಪಂಗಿರಾಮಯ್ಯ ಮತ್ತು ಈ ಭಾಗದ ಅಧ್ಯಕ್ಷರು, ಗ್ರಾಮ ಸದಸ್ಯರು ಮತ್ತು ಹಿರಿಯ ಮುಖಂಡರು ಮತ್ತು ನಮ್ಮ ಕರ್ನಾಟಕ ಸೇನೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದಿನ ಈ ಪುಸ್ತಕವನ್ನು ಧನುಷ್ ಜ್ಞಾಪಕಾರ್ಥವಾಗಿ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್, ರಾಜ್ಯ ಆಟೋ ಘಟಕ ಉಪಾಧ್ಯಕ್ಷ ಎಂಜೆ ಶ್ರೀನಿವಾಸ್, ಜಿಲ್ಲಾ ಯುವ ಅಧ್ಯಕ್ಷ ಆಂಜಿ ಕನ್ನಡಿಗ, ಆಟೋ ಮಂಜು, ಚನ್ನಕೃಷ್ಣಪ್ಪ, ಗುಡ್ನಹಳ್ಳಿ ನಂದೀಶ್, ಮುಖ್ಯ ಶಿಕ್ಷಕಿ ಧನಲಕ್ಷ್ಮಿ, ಗೀತಾ, ಶಾಲಾಭಿವೃದ್ಧಿ ಅಧ್ಯಕ್ಷ ನಾಗರಾಜ್, ಮಡಿವಾಳ ಚಂದ್ರಶೇಖರ್, ಮುರಳಿ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.